ಎಲ್ರಿಗೂ ನಮಸ್ಕಾರ. ನನ್ನ ಜೊತೆಗೆ ಯಾರಿದ್ದಾರೆ ಅಂತ ನೋಡಿದ್ರೆ ನಿಮ್ಗೆ ಖುಷಿ ಆಗ್ತದೆ. ನೋಡಿ, ಪಿಳಿ ಪಿಳಿ ಅಂತ ನೋಡ್ತಾ ಇದೆ. ಇದು ನಮ್ಮ ಮಂಗಳೂರಲ್ಲಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಈ ರೋಬೋಟ್ ಬಗ್ಗೆ ಸಂಪೂರ್ಣ ಮಾಹಿತಿನ ನೀಡ್ತೀನಿ. ಕೊನೆ ತನಕ ಈ ವಿಡಿಯೋನ ನೋಡಿ. ಈ ರೋಬೋಗೆ ತುಂಬಾ ನಾಚಿಕೆ ಅಂತ ಕಾಣ್ತದೆ. ನೋಡಿ, ಆ ಕಡೆ ತಿರುಗಿಬಿಟ್ಟಿದೆ ವಿಡಿಯೋ ಮಾಡ್ತಾ ಇದೀನಿ ಅಂತ ಗೊತ್ತಾದ ತಕ್ಷಣ. ಈ ಕಡೆ ನೋಡು. ಈ ರೋಬೋದಲ್ಲಿ 2 ಮೋಡ್ ಇದೆ, ಫುಡ್ ಹಾಗೆ ಜ್ಯೂಸ್ ಮೋಡ್ ಇದೆ. ಜ್ಯೂಸ್ ಮೋಡ್ ಅಲ್ಲಿ ನಿಧಾನಕ್ಕೆ ತಗೊಂಡೋಗುತ್ತೆ. ನೋಡಿ, ಫುಡ್ ಮೋಡ್ ಅಲ್ಲಿ ಸ್ವಲ್ಪ ಸ್ಪೀಡ್ ಆಗಿ ಹೋಗುತ್ತೆ. ಈ ತರ ರೋಬೋನ ರಜನಿಕಾಂತ್ ರೋಬೋ ಮೂವಿಲ್ ಮಾತ್ರ ನಾನು ನೋಡಿದ್ದೆ. ಇಷ್ಟೊಂದು ಹತ್ರದಿಂದ ನೋಡಿ ಬಾರಿ ಖುಷಿ ಆಯ್ತು. ನೋಡಿ ಎಷ್ಟು ನೀಟಾಗಿ ಆ ಟೇಬಲ್ ಹೋಗಿ ಆ ಪ್ಲೇಟ್ ನ ತೋರಿಸ್ತಾ ಇದೆ ಅಂತ. ಹೋಗುವಂತ ದಾರಿಯಲ್ಲಿ ಯಾರಾದ್ರೂ ಅಡ್ಡ ನಿಂತ್ರೆ ನೋಡಿ ಎಷ್ಟು ಚೆನ್ನಾಗಿ ನಿಂತಿದೆ ಅಂತ. ಫುಲ್ಲು ಸೆನ್ಸರ್ ಇರುತ್ತೆ. ಯಾರಾದ್ರೂ ಅಡ್ಡ ಬಂದ ತಕ್ಷಣ ನಿಲ್ಲುತ್ತೆ. ಚಿಕ್ಕ ಮಕ್ಕಳಿಗೆ ಇದನ್ನ ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ. ನೀವೇನಾದ್ರೂ ಈ ರೋಬೋನ ಮುಂಚೆನೆ ನೋಡಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಇದು ಒಂದು ಸತಿಗೆ 4 ಫುಡ್ ನ ಡೆಲಿವರಿ ಮಾಡಬಹುದು. ಯಾಕಂದ್ರೆ 4 ಸೆಕ್ಷನ್ ಕೊಟ್ಟಿರ್ತಾರೆ. ಹಾಗೆ ಫುಡ್ ಡೆಲಿವರಿ ಮಾಡೋ ಟೈಮಲ್ಲಿ ಆ ಫುಡ್ ನ ಇಮಿಡಿಯೇಟ್ ಆಗಿ ತಗೊಬೇಕು, ಇಲ್ಲಾಂದ್ರೆ ಸಡನ್ ಆಗಿ ತಿರುಗುತ್ತೆ ಈ ತರ. ನಾವು ಕೂಡ ರೋಬೋ ಕಡೆಯಿಂದ ಒಂದು ಬನಾನಾ ಪೋಡಿನ ತರಿಸ್ಕೊಂಡ್ವಿ. ಆ ರೋಬೋನ ನೋಡ್ತಾ ಇರೋಣ ಅಂತ ಅನ್ಸುತ್ತೆ. ಈ ರೋಬೋನ ನೀವು ಮಂಗಳೂರಲ್ಲಿರುವಂತಹ ಪಾಕಶಾಲಾ ಹೋಟ್ಲಲ್ಲಿ ನೋಡ್ಬೋದು. ಎಂಟ್ರೆನ್ಸ್ ಅಲ್ಲಿ ಹೀಗಿದೆ. ಬನ್ನಿ ಒಳಗಡೆ ಹೋಗೋಣ. ಗೋಡೆ ಮೇಲೆ ಬ್ಯೂಟಿಫುಲ್ ಆಗಿರುವಂತಹ ಪೇಂಟಿಂಗ್ ನ ನೋಡ್ಬೋದು ನೀವು. ದಕ್ಷಿಣ ಕನ್ನಡದಲ್ಲಿ ಯಕ್ಷಗಾನ ತುಂಬಾ ಫೇಮಸ್ ಇದೆ. ನೀವು ಇಲ್ಲಿ ನೋಡ್ಬೋದು ಈ ಪ್ಲೇಸು ಎಷ್ಟು ದೊಡ್ಡದಾಗಿದೆ ಅಂತ. ನೋಡಿ, ರೋಬೋಗೆ ಈ ತರ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಯಾವ ಟೇಬಲ್ಗೆ ಹೋಗ್ಬೇಕಂತ. ಇಲ್ಲಿ ಒಟ್ಟು 32 ಟೇಬಲ್ ಇದೆ. 32 ಟೇಬಲ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರುವಂತಹ ಟೇಬಲ್ಗೆ ಅದು ಬಂದು ಸರ್ವ್ ಮಾಡುತ್ತೆ. ಇವಾಗ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನೋಡಿ ಎಷ್ಟು ನೀಟಾಗಿ ಬರ್ತದೆ ಅಂತ. ನೀವೇನಾದ್ರೂ ಮಂಗಳೂರಲ್ಲಿದ್ರೆ ಈ ಹೋಟೆಲ್ಗೆ ವಿಸಿಟ್ ಮಾಡಿ ಈ ರೋಬೋನ ನೋಡ್ಬೋದು. ನಂಗಂತೂ ಈ ರೋಬೋ ಇಷ್ಟ ಹತ್ರದಲ್ಲಿ ನೋಡಿ ಸ್ವಲ್ಪ ಖುಷಿ ಆಯ್ತು. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಬಟನ್ ಕೊಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಇನ್ನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಯೂನಿಕ್ ವಿಡಿಯೋನ ಹಾಕ್ತಾ ಇರ್ತೀನಿ. ನಾವು ಸಾಯಂಕಾಲ ತಿಂಡಿಗೋಸ್ಕರ ಹೋಗಿದ್ವಿ. ಇಲ್ಲಿ ಒಂದು ಕ್ರಿಸ್ಪಿ ಮಸಾಲೆ ದೋಸೆನ ತಗೊಂಡ್ವಿ. ಮಸಾಲೆ ದೋಸೆನೂ ತುಂಬಾ ಚೆನ್ನಾಗಿತ್ತು. ನೀವು ಎಲ್ಲಾದ್ರೂ ಈ ತರ ರೋಬೋನ ನೋಡಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಯಾವ ಪ್ಲೇಸ್ ಅಲ್ಲಿ ನೋಡಿದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಂಗಂತೂ ಮಂಗಳೂರಲ್ಲಿ ಈ ರೋಬೋನ ನೋಡಿ ತುಂಬಾ ಖುಷಿ ಆಯ್ತು. ನಾವು ಸಾಯಂಕಾಲ ತಿಂಡಿಗೋಸ್ಕರ ಹೋಗಿದ್ವಿ, ಆದ್ರೆ ರೋಬೋ ಸರ್ಪ್ರೈಸ್ ಆಗಿತ್ತು. ಇಲ್ಲಿ ಕೆಲಸ ಮಾಡುವಂತಹ ಎಂಪ್ಲಾಯಿ ತುಂಬಾ ಫ್ರೆಂಡ್ಲಿ ಆಗಿದ್ರು. ನಾನು ಅಲ್ಲಿ ವಿಡಿಯೋ ಮಾಡ್ತೀನಿ ಅಂತ ಹೇಳಿದಾಗ ಆ ರೋಬೋಗೆ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟು ನಾನು ಇರುವಂತಹ ಪ್ಲೇಸಿಗೆ ಆ ರೋಬೋನ ಕಳ್ಸಿದ್ರು. ಇದು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಅಲ್ಲ. ನಾನು ಆ ಪ್ಲೇಸಿಗೆ ಹೋದಾಗ ಈ ರೋಬೋನ ನೋಡಿ ತುಂಬಾ ಇಷ್ಟ ಆಯ್ತು. ಅದಕ್ಕೋಸ್ಕರ ವಿಡಿಯೋ ಮಾಡಿ ಹಾಕ್ತಾ ಇದೀನಿ. ಈ ರೋಬೋ ಮನೆ ತುಂಬಾ ಹೇಗೆ ಮಕ್ಕಳು ಓಡಾಡ್ತಾರೋ ಆ ತರ ಓಡಾಡ್ತತ್ತು. ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.